ನಮಸ್ಕಾರ ಆತ್ಮೀಯರೇ, ಮೀಡಿಯಾ ಹೌಸ್ ಕನ್ನಡಗೆ ಸ್ವಾಗತ. ಅಯೋಧ್ಯೆಯ ಭವ್ಯ ರಾಮ ಮಂದಿರಕ್ಕೆ ಭಕ್ತರು ನೀಡಿದ ಕಾಣಿಕೆ ಹಣ ಮತ್ತು ದೇಣಿಗೆಯಲ್ಲಿ ಭಾರಿ ಅವ್ಯವಹಾರ ಹಾಗೂ ಕಳ್ಳತನ ನಡೆದಿರೋದು ದೊಡ್ಡ ಆಘಾತಕಾರಿ. ಇದು ಉತ್ತರ ಪ್ರದೇಶದಲ್ಲಿ ಭಾರಿ ರಾಜಕೀಯ ಬಿರುಗಾಳಿ ಎಬ್ಬಿಸಿದೆ. ಈ ಇಡೀ ಹಗರಣದ ತನಿಖೆ ನಡೆಸುತ್ತಿರುವ ವಿಶೇಷ ತನಿಖಾ ದಳ ಪ್ರಾಥಮಿಕ ವರದಿಯನ್ನ ಸರ್ಕಾರಕ್ಕೆ ಸಲ್ಲಿಸಿದೆ. ಇದರ ಬೆನ್ನಲ್ಲೇ ಸಮಾಜವಾದಿ ಪಕ್ಷದ ಮುಖ್ಯಸ್ಥ ಅಖಿಲೇಶ್ ಯಾದವ್ ಮತ್ತು ಸಿಎಂ ಯೋಗಿ ಆದಿತ್ಯನಾಥ್ ನಡುವೆ ಭೀಕರ ರಾಜಕೀಯ ವಾಕ್ಸಮರ ಆರಂಭವಾಗಿದೆ. ಇನ್ನೊಂದು ಕಡೆ ರಾಮ ಜನ್ಮಭೂಮಿ ತೀರ್ಥ ಕ್ಷೇತ್ರ ಟ್ರಸ್ಟ್ನ ಪ್ರಧಾನ ಕಾರ್ಯದರ್ಶಿ ಚಂಪತ್ ರಾಯ್ ಅವರು ತಮ್ಮ ಹುದ್ದೆಗೆ ಶುಕ್ರವಾರ ರಾಜೀನಾಮೆ ನೀಡಿದ್ರು. ಅದನ್ನ ಟ್ರಸ್ಟ್ ಅಂಗೀಕರಿಸಿದೆ. ಹಗರಣಕ್ಕೆ ಸಂಬಂಧಿಸಿದಂತೆ ಈಗಾಗಲೇ 8 ಜನರನ್ನ ಬಂಧಿಸಿರೋ ಪೊಲೀಸರು ದೊಡ್ಡವರ ಬುಡಕ್ಕೆ ಕೈ ಹಾಕೋದಕ್ಕೆ ರೆಡಿಯಾಗಿದ್ದಾರೆ. ಅಷ್ಟೇ ಅಲ್ಲದೆ ಹೇಗೆಲ್ಲ ಹಣ ಕದ್ರು, ಯಾವ ಮಾರ್ಗವಾಗಿ ಹಣ ಸಾಗಿಸ್ತಾ ಇದ್ರು, ಯಾರೆಲ್ಲ ಭಾಗಿಯಾಗಿದ್ದಾರೆ ಅನ್ನೋದನ್ನೆಲ್ಲ ಪತ್ತೆ ಹಚ್ಚಿದ್ದಾರೆ. ಇದರ ಬಗ್ಗೆ ಕಂಪ್ಲೀಟ್ ಮಾಹಿತಿ ನೀಡ್ತಾ ಹೋಗ್ತೀವಿ. ಅದಕ್ಕೂ ಮೊದಲು ನೀವಿನ್ನೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮಿಸ್ ಮಾಡಬೇಡಿ, ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋನ ಕೊನೆವರೆಗೂ ನೋಡಿ, ನಿಮ್ಮ ಅನಿಸಿಕೆಗಳನ್ನು ಕಾಮೆಂಟ್ ಮಾಡಿ. ಆತ್ಮೀಯರೇ, ರಾಮ ಮಂದಿರದ ದೇಣಿಗೆ ಲೂಟಿ ವಿಚಾರ ಆಡಳಿತಾರೂಢ ಬಿಜೆಪಿಗೆ ದೊಡ್ಡ ತಲೆನೋವಾಗಿದೆ. ಉತ್ತರ ಪ್ರದೇಶದಲ್ಲಿರೋ ಯೋಗಿ ಸರ್ಕಾರಕ್ಕಷ್ಟೇ ಅಲ್ಲ, ಕೇಂದ್ರದಲ್ಲಿರೋ ಮೋದಿ ಸರ್ಕಾರಕ್ಕೂ ನುಂಗಲಾರದ ತುತ್ತಾಗಿದೆ. ಯಾಕಂದ್ರೆ ರಾಮ ಮಂದಿರ ಅನ್ನೋದು ಕೋಟ್ಯಾಂತರ ಹಿಂದೂಗಳ ಕನಸು. ಇದನ್ನೇ ರಾಜಕೀಯ ಅಸ್ತ್ರ ಮಾಡಿಕೊಂಡು ಚುನಾವಣಾ ಪ್ರಚಾರ ಮಾಡಿತ್ತು ಬಿಜೆಪಿ. ನಾವು ಅಧಿಕಾರಕ್ಕೆ ಬಂದ್ರೆ ರಾಮ ಮಂದಿರ ಕಟ್ಟೇ ಕಟ್ತೀವಿ ಅಂತ ಘೋಷಣೆ ಮಾಡಿದ್ರು. ಆದ್ರೆ ಮೋದಿಯ ಮೊದಲ ಅವಧಿಯಲ್ಲಿ ಇದು ಆಗಿರ್ಲಿಲ್ಲ. ಆದ್ರೆ 2ನೇ ಅವಧಿಯ ಕೊನೆ ಸಮಯದಲ್ಲಿ ಭವ್ಯ ರಾಮ ಮಂದಿರ ತಲೆ ಎತ್ತುವಂತೆ ಮಾಡಿದ್ರು. ಅಲ್ಲಿಗೆ ನಾವು ನುಡಿದಂತೆ ನಡೆದಿದ್ದೇವೆ, ಕೋಟ್ಯಾಂತರ ಹಿಂದೂಗಳ ಕನಸನ್ನ ನನಸು ಮಾಡಿದ್ದೇವೆ ಅನ್ನೋದು ಬಿಜೆಪಿ ನಾಯಕರ ಹೆಗ್ಗುರುತು. ಆದ್ರೀಗ ಇದೇ ಬಿಜೆಪಿ ನಾಯಕರ ಆಳ್ವಿಕೆಯಲ್ಲೇ ರಾಮ ಮಂದಿರದ ಹುಂಡಿಯಲ್ಲಿ ಕೋಟಿ ಕೋಟಿ ಹಣ ಕಳ್ಳತನ ಆಗಿರೋದು ದೊಡ್ಡ ತಲೆನೋವಾಗಿದೆ. ಯಾರೋ ಹೊರಗಿನಿಂದ ಬಂದ ಕಳ್ಳರು ಕಳ್ಳತನ ಮಾಡಿದ್ರೆ ಇಷ್ಟು ದೊಡ್ಡ ಚರ್ಚೆ ಆಗ್ತಾ ಇರಲಿಲ್ಲ. ಕಳ್ಳರ ಪತ್ತೆಗೆ ಪೊಲೀಸರನ್ನ ಬಿಡ್ತಿದ್ರು, ಹುಂಡಿಗೆ ಕೈ ಹಾಕಿದವರನ್ನ ಹುಡುಕಿ ತಂದು ಕಂಬಿ ಹಿಂದೆ ತಳ್ತಾ ಇದ್ರು. ಅಲ್ಲಿಗೆ ವಿವಾದ ಸುಖಾಂತ್ಯ ಆಗ್ತಾ ಇತ್ತು. ಆದ್ರೆ ಈಗ ಆಗಿರೋದು ಹಾಗಲ್ಲ. ದೇಗುಲದ ಆಡಳಿತ ನೋಡ್ಕೊಳ್ತೀವಿ ಅಂತ ಆಯಕಟ್ಟಿನ ಜಾಗದಲ್ಲಿ ಕೂತವರೇ ಹುಂಡಿ ಕಾಸಿಗೆ ಕೈ ಹಾಕಿದ್ದಾರೆ. ಯಾರು ದೇಗುಲದ ಆಡಳಿತ ನಡೆಸೋದಕ್ಕೆ ಕೀಲಿ ಕೈಯನ್ನ ತಮ್ಮ ಬಳಿ ಇಟ್ಕೊಂಡಿದ್ರು ಅವರೇ ಹುಂಡಿ ದುಡ್ಡು ಹೊಡೆದಿದ್ದಾರೆ. ಹೀಗಾಗಿ ಬಿಜೆಪಿ ಸುತ್ತ ಈಗ ಇಡೀ ಪ್ರಕರಣ ಸುತ್ತಕೊಳ್ಳೋದಕ್ಕೆ ಶುರು ಮಾಡಿದೆ. ಇದೇ ಕಾರಣಕ್ಕೆ ಇದನ್ನೇ ವಿರೋಧ ಪಕ್ಷಗಳು ದೊಡ್ಡ ಅಸ್ತ್ರವಾಗಿ ಮಾಡಿಕೊಂಡಿದೆ. ಅದರಲ್ಲೂ ಮಾಜಿ ಸಿಎಂ ಅಖಿಲೇಶ್ ಯಾದವ್ ಅಂತೂ ಹೋದಲ್ಲಿ ಬಂದಲ್ಲಿ ಇದೇ ವಿಷಯವಾಗಿ ವಾಗ್ದಾಳಿ ನಡೆಸ್ತಿದ್ದಾರೆ. ಉತ್ತರ ಪ್ರದೇಶದ ಸಿಎಂ ಯೋಗಿ ಆದಿತ್ಯನಾಥ್ ಅತಿ ಹೆಚ್ಚು ಬಾರಿ ಅಯೋಧ್ಯೆಗೆ ಭೇಟಿ ನೀಡಿ ವಿಶ್ವ ದಾಖಲೆ ಬರೆದ ಮುಖ್ಯಮಂತ್ರಿ. ಇಂಥವರ ಮೂಗಿನ ನೇರಕ್ಕೆ ಇಷ್ಟೊಂದು ದೊಡ್ಡ ಹಗರಣ ನಡೀತಾ ಇದ್ರು ಅವರಿಗೆ ಗೊತ್ತಾಗ್ಲಿಲ್ವಾ? ಇಲ್ಲಿ ಏನೋ ಅನುಮಾನ ಇದೆ ಅನ್ನೋ ಅರ್ಥದಲ್ಲಿ ಮಾತನಾಡಿದ್ದಾರೆ. ಅಷ್ಟೇ ಅಲ್ಲ, ಮುಂದಿನ ಚುನಾವಣೆಯಲ್ಲಿ ನಮ್ಮ ಪಕ್ಷ ಅಧಿಕಾರಕ್ಕೆ ಬಂದ್ರೆ ಅಯೋಧ್ಯೆಯನ್ನ ವಿಶ್ವ ದರ್ಜೆಯ ಧಾರ್ಮಿಕ ನಗರವನ್ನಾಗಿ ಪರಿವರ್ತಿಸೋದಾಗಿ ಅಖಿಲೇಶ್ ಭರವಸೆ ನೀಡಿದ್ದಾರೆ. ಇದು ಯೋಗಿ ಆದಿತ್ಯನಾಥ್ ಅವರನ್ನ ಕೆರಳಿಸಿದೆ. ಯಾವಾಗ ಅಯೋಧ್ಯೆಯನ್ನ ಸಮಾಜವಾದಿ ಪಕ್ಷ ಅಸ್ತ್ರ ಮಾಡ್ಕೊಳ್ಳೋದಿಕ್ಕೆ ನೋಡ್ತೋ ಬಿಜೆಪಿ ರೆಬೆಲ್ ಆಗಿದೆ. ಸಿಡಿದೆದ್ದಿರೋ ಸಿಎಂ ಯೋಗಿ ಅತ್ಯಂತ ಕಠಿಣ ಶಬ್ದಗಳಲ್ಲಿ ತಿರುಗೇಟು ನೀಡಿದ್ದಾರೆ. ಸಮಾಜವಾದಿ ಪಕ್ಷ ಸರ್ಕಾರವಿದ್ದಾಗ ಅಯೋಧ್ಯೆಯಲ್ಲಿ ನಿರಪರಾಧಿ ರಾಮ ಭಕ್ತರ ಮೇಲೆ ಕ್ರೂರವಾಗಿ ಗುಂಡು ಹಾರಿಸಲಾಗಿತ್ತು. ಅಂತಹ ಇತಿಹಾಸ ಹೊಂದಿರುವ ಇವರು ಅಯೋಧ್ಯೆಯನ್ನ ಧಾರ್ಮಿಕ ನಗರ ಮಾಡ್ತಾರಂತ. ಉತ್ತರ ಪ್ರದೇಶದ ಸಾಂಸ್ಕೃತಿಕ ಮತ್ತು ಧಾರ್ಮಿಕ ಪರಂಪರೆಯನ್ನ ರಕ್ಷಿಸುವ ಯಾವುದೇ ದೂರದೃಷ್ಟಿ ಅಖಿಲೇಶ್ ಅವರಿಗಿಲ್ಲ. ನಿಮಗೆ ಅಯೋಧ್ಯೆ, ಮಧುರಾ ಅಥವಾ ಕಾಶಿಯ ಅಸ್ಮಿತೆಯನ್ನ ಉಳಿಸುವ ಧ್ಯೇಯ ಇಲ್ಲ. ಮುಲ್ಲಾ ಮತ್ತು ಮೌಲ್ವಿಗಳ ಮುಂದೆ ಮಂಡಿಯೂರೋದನ್ನ ಬಿಟ್ರೆ ರಾಜ್ಯದ ಅಭಿವೃದ್ಧಿಗೆ ನಿಮ್ಮ ಬಳಿ ಯಾವುದೇ ಕಾರ್ಯಸೂಚಿ ಇಲ್ಲ ಅಂತ ನೇರ ವಾಗ್ದಾಳಿ ನಡೆಸಿದ್ದಾರೆ. ಆತ್ಮೀಯರೇ, ಈ ಎಲ್ಲ ಬೆಳವಣಿಗೆ ಮಧ್ಯೆ ಈಗಾಗಲೇ ಬಂಧನಕ್ಕೊಳಗಾಗಿರೋ 8 ಮಂದಿಯನ್ನ ತೀವ್ರ ವಿಚಾರಣೆಗೆ ಒಳಪಡಿಸಿದ್ದಾರೆ. ಈ ವೇಳೆ ಯಾವ ರೀತಿ ಹಣ ಕದ್ವಿ ಅನ್ನೋದನ್ನು ಬಾಯ್ಬಿಟ್ಟಿದ್ದಾರೆ. ಪ್ರತಿನಿತ್ಯ ಅಯೋಧ್ಯೆಗೆ 60ರಿಂದ 70 ಸಾವಿರ ಜನ ಬರ್ತಾರೆ. ಹೀಗಾಗಿ ಕೋಟಿ ಕೋಟಿ ಹಣ ಕಾಣಿಕೆ ರೂಪದಲ್ಲಿ ಹುಂಡಿ ಸೇರುತ್ತೆ. ಈ ಹುಂಡಿ ಹಣ ಎಣಿಕೆಗೆ ಅಂತ ವಿಐ ಸಿಬ್ಬಂದಿಯನ್ನೇ ನಿಯೋಜಿಸಲಾಗುತ್ತೆ. ಇದರ ಮೇಲ್ವಿಚಾರಣೆಗೆ 3-4 ಟ್ರಸ್ಟಿಗಳು ಇರ್ತಾರೆ. ಆದ್ರೆ ಇಲ್ಲೇ ನೋಡಿ ಕಳ್ಳಾಟ ನಡೆದಿರೋದು. SBIನವರು ಬೇರೆ ಏಜೆನ್ಸಿಯವರನ್ನ ನೇಮಿಸಿದ್ರು. ಈ ವೇಳೆ ತಮಗೆ ಬೇಕಾದವರನ್ನೇ ಹಣ ಎಣಿಕೆಗೆ ಕರೆದುಕೊಂಡಿದ್ರು. ಕಾಣಿಕೆ ಹಣವನ್ನ ಬ್ಯಾಂಕ್ನಲ್ಲಿ ಡೆಪಾಸಿಟ್ ಮಾಡುವಾಗ ಬಂಡಲ್ ರೂಪದಲ್ಲಿ ಒಂದ್ ಕಡೆ ರೆಡಿ ಮಾಡ್ತಾ ಇದ್ರು. ದೇಗುಲದಿಂದ ಹಣ ಹೋಗುವಾಗ ಒಂದೊಂದೇ ನೋಟನ್ನ ಎಣಿಸ್ತಾ ಇರಲಿಲ್ಲ.
ಎಷ್ಟು ಬಂಡಲ್ ಇದೆ ಅನ್ನೋದರ ಮೇಲೆ ದುಡ್ಡನ್ನ ಕೌಂಟ್ ಮಾಡಿಕೊಳ್ತಾ ಇದ್ರು. ಇದನ್ನೇ ಅಸ್ತ್ರ ಮಾಡ್ಕೊಂಡ ಕದೀಮರು ಒಂದೊಂದು ಬಂಡಲ್ನಲ್ಲಿ ಎಕ್ಸ್ಟ್ರಾ ಹಣ ಹಾಕ್ತಾ ಇದ್ರು. ದೇಗುಲದಿಂದ ವ್ಯಾನ್ ಹೊರಡ್ತಾ ಇದ್ದಂತೆ ಬಂಡಲ್ನಲ್ಲಿ ಹಾಕ್ತಾ ಇದ್ದ ಎಕ್ಸ್ಟ್ರಾ ಹಣವನ್ನ ತೆಗೆದು ತಾವು ಇಟ್ಕೊಳ್ತಾ ಇದ್ರು. ಬಳಿಕ ದೇಗುಲದಲ್ಲಿ ಲೆಕ್ಕ ಕೊಟ್ಟಂತೆ ಬ್ಯಾಂಕ್ನಲ್ಲಿ ಹಣ ಡೆಪಾಸಿಟ್ ಮಾಡ್ತಾ ಇದ್ರು. ಇದರಿಂದ ಯಾರಿಗೂ ಅನುಮಾನ ಬರ್ತಾ ಇರಲಿಲ್ಲ. ಆದ್ರೆ ಇನ್ನು ಕೆಲವರು ಕ್ಯಾಮ್ರಾಗೆ ಮರೆಮಾಚಿ ಹಣ ತುಂಬಿಕೊಳ್ತಾ ಇದ್ರು. ಜೊತೆಗೆ ಬಾತ್ರೂಮ್ನಲ್ಲಿ ಚಿನ್ನದ ನಾಣ್ಯ, ದುಡ್ಡು ಇಟ್ಟಿದ್ರು. ಇದೆಲ್ಲವೂ ಈಗ ಬಟಾ ಬಯಲಾಗಿದೆ. ಸಿಸಿಟಿವಿಯಲ್ಲೂ ಕದೀಮರ ಕಳ್ಳಾಟ ಸೆರೆಯಾಗಿದೆ. ಹೀಗಾಗಿಯೇ ಒಬ್ಬೊಬ್ಬರ ಬುಡಕ್ಕೆ ಕೈ ಹಾಕೋದಕ್ಕೆ ಶುರು ಮಾಡಿದ್ದಾರೆ. ಇದರಲ್ಲಿ ದೊಡ್ಡವರು ಇರೋದು 100ಕ್ಕೆ 100 ಸತ್ಯ. ಆದ್ರೆ ಸದ್ಯಕ್ಕೆ ಸಿಕ್ಕಿಬಿದ್ದವರು ಮಾತ್ರ ಸಣ್ಣ ಪುಟ್ಟವರು. ಮುಂದಿನ ದಿನಗಳಲ್ಲಿ ಇನ್ನೂ ಏನೇನಾಗುತ್ತೋ ಕಾದ್ ನೋಡ್ಬೇಕು. ಆತ್ಮೀಯರೇ, ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಇನ್ನೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಮಿಸ್ ಮಾಡಬೇಡಿ, ಈಗಲೇ ಸಬ್ಸ್ಕ್ರೈಬ್ ಮಾಡಿ.